ಧೀರನಾದ ಸದ್ದಾಂ ಹುಸೇನ್ರನ್ನು ತೊಡೆದುಹಾಕುವುದು ಅಮೆರಿಕ ಮತ್ತು ಜಿಯಾನಿಸ್ಟ್ ಶಕ್ತಿಗಳ ಗುಪ್ತ ಒಡಂಬಡಿಕೆಯಾಗಿತ್ತು. ಇರಾಕ್ನ ತೈಲ ಕ್ಷೇತ್ರವನ್ನು ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡಿದ ಅಮೆರಿಕ ಮತ್ತು ಜಿಯಾನಿಸ್ಟ್ ಶಕ್ತಿಗಳಿಗೆ ಒಟ್ಟಾರೆಯಾಗಿ ಎದುರಾದ ಏಕೈಕ ತೊಡಕು ಸದ್ದಾಂ ಹುಸೇನ್ ಆಗಿದ್ದರು. ಸದ್ದಾಂ ಹುಸೇನ್ರನ್ನು ತೊಡೆದುಹಾಕಿದರೆ ತಮ್ಮ ತಂತ್ರ ಯಶಸ್ವಿಯಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಕೊನೆಗೆ ಜಗತ್ತಿನ ಕೊಲೆಗಾರರೆಂದೇ ಕರೆಯಲ್ಪಡುವ ಅಮೆರಿಕವು ಸದ್ದಾಂರನ್ನು ತೊಡೆದುಹಾಕಲು ಪ್ರಯತ್ನಿಸಿತು. ಆದರೆ ಸದ್ದಾಂರನ್ನು ತೊಡೆದುಹಾಕಲು ಪ್ರಯತ್ನಿಸಿದವರೆಲ್ಲರೂ ನಂತರ ತಮ್ಮ ತಪ್ಪನ್ನು ತಿದ್ದಿಕೊಂಡು ಮಾತನಾಡಬೇಕಾಯಿತು. ಅವರೆಲ್ಲರೂ ನರಕದಂತೆ ಈ ಲೋಕದಿಂದ ವಿದಾಯ ತೆಗೆದುಕೊಂಡರು, ಈ ಜಗತ್ತಿನಲ್ಲಿ ನಾಶವಾದರು. ಸದ್ದಾಂಗೆ ಮರಣದಂಡನೆ ವಿಧಿಸಿದ್ದು 5 ನ್ಯಾಯಾಧೀಶರ ತೀರ್ಮಾನದ ಮೇರೆಗೆ ಆಗಿತ್ತು. ಅವರಲ್ಲಿ 2 ಈಗಾಗಲೇ ಮರಣಿಸಿದ್ದಾರೆ. ಒಬ್ಬರು 2 ತಿಂಗಳ ಹಿಂದೆ ಕೊರೋನಾದಿಂದಾಗಿ ಬಹಳ ಗಂಭೀರ ಸ್ಥಿತಿಯಲ್ಲಿ ಮರಣಿಸಿದರು. ಆದರೆ ಆ ನ್ಯಾಯಾಧೀಶರಲ್ಲಿ ಹಿರಿಯ ನ್ಯಾಯಾಧೀಶನಾದವನು, ಸದ್ದಾಂರ ಮರಣದಂಡನೆಯ ಆದೇಶವನ್ನು ಹೊರಡಿಸಿದವನು, ಅವನ ಮರಣವು ಅತ್ಯಂತ ಗಂಭೀರವಾದ ರೀತಿಯಲ್ಲಿತ್ತು. ಹಾಸಿಗೆಯ ಮೇಲೆ ನರಳುತ್ತಾ ನರಕದಂತೆ ಕಷ್ಟಪಟ್ಟು ಅವನು ಮರಣಿಸಿದನು. ಮರಣಕ್ಕೂ ಮುಂಚೆ ಅವನು ಸದ್ದಾಂಗೆ ತಾನು ಮಾಡಿದ್ದು ಕ್ರೂರವಾದ ಕೃತ್ಯವೆಂದು ಒಪ್ಪಿಕೊಂಡು ಅವಮಾನಕರ ಸ್ಥಿತಿಯಲ್ಲಿ ಕೊನೆಯುಸಿರೆಳೆದನು. ಕೊಲೆಗಾರ ಇಸ್ರೇಲ್ನ ಶಾರೂನ್ನಂತೆ ದೀನ ಫಲಸ್ತೀನಿಯರನ್ನು ಕೊಂದೊಡ್ಡಿದವನು ಹಾಸಿಗೆಯಲ್ಲಿ ನರಳುತ್ತಾ ನಿಂದನೀಯ ಸ್ಥಿತಿಯಲ್ಲಿ ಮರಣಿಸಿದಂತೆಯೇ ಸದ್ದಾಂಗೆ ಮರಣದಂಡನೆ ವಿಧಿಸಿದ ನ್ಯಾಯಾಧೀಶನ ಅಂತಿಮ ಕ್ಷಣವೂ ಇದೇ ರೀತಿಯಾಗಿತ್ತು. ಧೀರರಿಗೆ ಶಹಾದತ್ ಎಂಬ ರಕ್ತಸಾಕ್ಷಿತ್ವವು ಒಂದು ಸ್ಥಾನವಾಗಿದೆ, ಒಂದು ಗೌರವವಾಗಿದೆ. ಆದರೆ ಬೀರಿಗಳು ಹಾಸಿಗೆಯಲ್ಲಿ ನರಕದಂತೆ ಕಷ್ಟಪಟ್ಟು ಮರಣಕ್ಕೆ ಶಿಕ್ಷಿತರಾಗಿದ್ದಾರೆ. ಇಂದಿಗೂ ಇರಾಕ್ನ ಜನರು ಸದ್ದಾಂಗೆ ಮರಣದಂಡನೆ ವಿಧಿಸಿದ ಆ ನ್ಯಾಯಾಧೀಶನನ್ನು ಶಪಿಸುತ್ತಿದ್ದಾರೆ. ಅವರು ಸದ್ದಾಂಗಾಗಿ ಪ್ರಾರ್ಥಿಸುತ್ತಿದ್ದಾರೆ, ಅಲ್ಲಾಹು ಸುಬ್ಹಾನಹು ವ ತಾಲಾ ಸದ್ದಾಂ ಹುಸೇನ್ರ ಜೊತೆಗೆ ನಮಗೂ ಸ್ವರ್ಗವನ್ನು ಒದಗಿಸಲಿ. ಅಲ್ಲಾಹು ತಾಲಾ ಅವರ ಕಬರನ್ನು ವಿಶಾಲಗೊಳಿಸಲಿ. ಆಮೀನ್.